ಹಾಯ್, ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಓಕೆ, ಇವತ್ತಿನ ಟಾಪಿಕ್ ಬಂದು ನಾನೇನು ತೊಗೊತಾ ಇದ್ದೀನಿ ಅಂದರೆ ಸ್ಟೂಡೆಂಟ್ಸ್ನ ಲೈಫ್ ಬಗ್ಗೆ ತೊಗೊತಾ ಇದ್ದೀನಿ. ಸ್ಟೂಡೆಂಟ್ಸ್ನ ಯಾವ ಥರ ಕಂಪ್ಯಾರಿಸನ್ ಮಾಡ್ತಾರೆ, ಪೇರೆಂಟ್ಸ್ ಆಗಿರ್ಬೋದು ಮತ್ತು ಕ್ಲಾಸಲ್ಲಿ ಟೀಚರ್ಸ್ ಆಗಿರ್ಬೋದು, ಯಾವ ಥರ ಕಂಪ್ಯಾರಿಸನ್ನ ಮಾಡ್ತಾರೆ ಅನ್ನೋದನ್ನು ಒಂದು ಸ್ಮಾಲ್ ಟಾಪಿಕಾಗಿ ಹೇಳ್ತೀನಿ. ಈಗ ಕ್ಲಾಸಲ್ಲಿ ಇಬ್ಬರು ಮಕ್ಕಳಿರ್ತಾರೆ. ಒಬ್ಬ ತೀರಾ ಓದ್ತಾನೆ, ಒಬ್ಬ ಆವ್ರೇಜ್ ಮಗು. ಟೀಚರ್ ಯಾರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ? ಓದೋ ಮಗುಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಬಟ್ ಆವ್ರೇಜ್ ಮಗುಗೆ ಏನಂತ ಹೇಳ್ತಾರೆ? ಅವ್ನು ನೋಡಿ ಕಲಿ, ನೀನೇನಕ್ಕೂ ಪ್ರಯೋಜನಕ್ಕಿಲ್ಲ ಅಂತ ಟೀಚರು ಈ ಆವ್ರೇಜ್ ಮಗು ಹೇಳಿದಾಗ ಅವ್ನ ಮೈಂಡಲ್ಲಿ ಏನು ಕೂತ್ಕೊಳ್ಳುತ್ತೆ? ನಾನು ಎಷ್ಟೇ ಓದಲಿ, ನಾನು ಎಷ್ಟೇ ಮಾಡಲಿ, ಟೀಚರ್ ನನಗಿಷ್ಟೇ ಹೇಳೋದು ಅನ್ನೋ ಒಂದು ಕಂಪ್ಯಾರಿಸನ್ ಅವ್ನ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅವ್ನು ಮುಂದಕ್ಕೂ ಹೋಗಲ್ಲ. ಅಟ್ಲೀಸ್ಟ್ ಟೀಚರ್ ಕೂಡಿಸ್ಕೊಂಡು ಹೇಳಬೇಕು ಏನಂತ, ಒಂದು ಪಾಸಿಟಿವಿಟಿ ಅನ್ನೋದು ಅವನಲ್ಲಿ ತುಂಬಬೇಕು. ಮತ್ತು ಅವನಲ್ಲಿ ಏನು ವೀಕ್ ಪಾಯಿಂಟ್ಸ್ ಇದೆ ಅನ್ನೋದನ್ನು ಟೀಚರ್ ಆದವರು ತಿಳಿಸಿ ಹೇಳಬೇಕು. ತಿಳಿಸಿ ಹೇಳಿದಾಗ ಮಾತ್ರ ಅವ್ನಿಗೆ ಗೊತ್ತಾಗುತ್ತೆ ಅವನೆಲ್ಲಿ ಎಡುತ್ತಾ ಇದ್ದಾನೆ ಅಂತ. ಇನ್ನು ಮನೆಗೆ ಹೋದರೆ ಈಗ ಪೇರೆಂಟ್ಸ್ ಏನು ಮಾಡ್ತಾರೆ? ಅವರು ಸಹ ಕಂಪ್ಯಾರಿಸನ್ ಮಾಡ್ತಾನೆ. ಯಾರು ನಿಮ್ಮ ಕ್ಲಾಸಲ್ಲಿ ಫಸ್ಟು? ಓಕೆ ಮಮ್ಮಿ, ಮನೋಜ್ ಫಸ್ಟ್. ಓಕೆ, ಅವ್ನು ಫಸ್ಟ್ ಆಗಿದ್ದಾನೆ, ನೀನು ಹಾಗೇ ಇದೆಯಾ ಹೊರ್ತು ನೀನು ಮುಂದಕ್ಕೆ ಹೋಗ್ತಾಯಿಲ್ಲ, ಹಂಗಾರೆ ನೀನೇನು ಓದ್ತಿದ್ಯಾ ಅಂತ ಪೇರೆಂಟ್ಸು ಕೂಡ ಕಂಪ್ಯಾರಿಸನ್ ಮಾಡಿದಾಗ ಆ ಮಗು ಮನಸ್ಸಲ್ಲಿ ಏನು ಬರುತ್ತೆ? ಮಗು ಮನಸ್ಸಲ್ಲಿ ಟೀಚರು ಸಹ ಹಾಗೆ ಹೇಳ್ತಾರೆ, ಪೇರೆಂಟ್ಸು ಸಹ ಹಾಗೆ ಹೇಳ್ತಾರೆ ಅನ್ನೋ ಒಂದು ಮೈಂಡು ಆ ಮಗು ಕೂತ್ಕೊಂಡ್ಬಿಟ್ರೆ ಆ ಮಕ್ಕಳು ಅಚೀವ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಸೊ ಯಾವತ್ತೂ ಕಂಪೇರ್ ಮಾಡಬೇಡಿ. ಮಕ್ಕಳನ್ನ ಕೂಡಿಸ್ಕೊಂಡು ತಿದ್ದಿ ಹೇಳಿ, ಎಲ್ಲ ಅವ್ನು ಹಿಡಿಯುತ್ತಾ ಇದ್ದಾನೆ, ಏನಾರ ಪ್ರಾಬ್ಲಮ್ ಇದೆಯಾ ಕೇಳಬೇಕು ಕೂತ್ಕೊಂಡು. ಆ್ಯಸ್ ಎ ಪೇರೆಂಟ್ ಆಗಿರ್ಬೋದು, ಆ್ಯಸ್ ಎ ಟೀಚರ್ ಆಗಿರ್ಬೋದು, ನಿಮ್ಮ ಕರ್ತವ್ಯ ಬಂದು ಮಕ್ಕಳನ್ನ ತಿದ್ದೋದು ಮತ್ತು ಅವ್ರನ್ನ ಅರ್ಥ ಮಾಡ್ಕೊಳೋದು. ಸೊ ಕಂಪ್ಯಾರಿಸನ್ ಯಾವತ್ತೂ ಮಾಡಬೇಡಿ. ಇಟ್ಸ್ ಮೈ ರಿಕ್ವೆಸ್ಟ್ ಫ್ರೆಂಡ್ಸ್. ಎಲ್ಲ ಪೇರೆಂಟ್ಸ್ಗೂ ಇದೊಂದು ರಿಕ್ವೆಸ್ಟ್ ಪ್ಲೀಸ್. ಆ್ಯಂಡ್ ಎಲ್ಲ ಟೀಚರ್ಸ್ಗೂ ಕೂಡ ಡೋಂಟ್ ಕಂಪೇರ್. ಆ ಮಗು ಲಾಯಲ್ಟಿನ ಮೆನ್ಷನ್ ಮಾಡಿ ಮತ್ತು ಆ ಮಗು ಲಾಯಲ್ಟಿನ ಪಾಸಿಟಿವಿಟಿಯಾಗಿ ಕನ್ವರ್ಟ್ ಮಾಡಿ.